ಸಚಿವ ಸಂಪುಟ ವಿಸ್ತರಣೆಗೆ ವಿಘ್ನಗಳ ಮೇಲೆ ವಿಘ್ನ. ಮತ್ತೆ ಮುಂದೂಡಿಕೆಯಾಗಿದೆ ಸಚಿವ ಸಂಪುಟ ವಿಸ್ತರಣೆಯ ಸಭೆ. ರಾಹುಲ್ ಗಾಂಧಿ ಅವರ ಜೊತೆಗೆ ನಿಗದಿಯಾಗಿದ್ದಂತ ಸಭೆ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ ವಿಘ್ನಗಳ ಮೇಲೆ ವಿಘ್ನ ಎದುರಾಗ್ತಾ ಇದೆ. ಮತ್ತೆ ಮುಂದೂಡಿಕೆಯಾಗಿದೆ ಸಚಿವ ಸಂಪುಟ ವಿಸ್ತರಣೆ ಸಭೆ. ರಾಹುಲ್ ಗಾಂಧಿ ಅವರ ಜೊತೆಗೆ ನಿಗದಿಯಾಗಿದ್ದಂತ ಸಭೆ ಮತ್ತೆ ಪೋಸ್ಟ್ಪೋನ್ ಆಗಿದೆ. ನಾಳೆಗೆ ಸಭೆಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಇವತ್ತು ರಾತ್ರಿ ಸಚಿವ ಸಂಪುಟ ವಿಸ್ತರಣೆ ಸಭೆ ನಡೀಬೇಕಾಗಿತ್ತು. ರಾಹುಲ್ ಗಾಂಧಿ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಭೆ ಮುಂದೂಡಿಕೆಯಾಗಿದೆ. ಅದು ಏನೋ ಗೊತ್ತಾಗ್ತಾ ಇಲ್ಲ. ಈ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕಾಲಾನೇ ಕೂಡಿ ಬರ್ತಾ ಇಲ್ಲ. ಎಷ್ಟು ಸಲ ಹೋಗೋದು ಮುಖ್ಯಮಂತ್ರಿಗಳು ಡೆಲ್ಲಿಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೋಗಿ ಮೂರು ಸಲ ಹೋಗಿದ್ದಾರೆ ಫೈನಲ್ ಆಗಿ. ಈ ಹಿಂದೆ ತುಂಬ ಸಲ ಹೋಗಿ ಬಂದಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಡಿ ಕೆ ಶಿವಕುಮಾರ್ ಅವರು CM ಆದಮೇಲೆ 3 ಸಲ ಹೋಗಿ ಬಂದಿದ್ದಾರೆ ವೀಕ್ಷಕರೇ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ತುಂಬ ತಡ ಆಗಿದೆ. ಈಗ 3ನೇ ತಾರೀಕು ಅಂದರೆ 4 ದಿನ ಇದೆ. 3ನೇ ತಾರೀಕು ಜೂನ್ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು CM ಆದರು. ಇನ್ನು 4 ದಿನ ಕಳೆದುಬಿಟ್ರೆ 2 ತಿಂಗಳಾಗೋಗುತ್ತೆ. 2 ತಿಂಗಳಾಗಿದೆ. ಇನ್ನು ಫುಲ್ ಫ್ಲೆಜ್ಡ್ ಕ್ಯಾಬಿನೆಟ್ ರಚನೆ ಆಗಿಲ್ಲ. ಸಂಪುಟ ಇದು ಅಧಿವೇಶನ ಬೇರೆ ಆರಂಭವಾಗ್ತಾ ಇದೆ 13ನೇ ತಾರೀಕಿಂದ. ಇವ್ರು ಹಿಂಗೆ ದಿನ ಅಂತ ತಳ್ಕೊಂಡು ಹೋದರೆ ರಾಜ್ಯದಲ್ಲಿ ಸಮಸ್ಯೆ ಏನು ಒಂದೆರಡು ಇದೆಯಾ? ಮಳೆ ಬಂದಿಲ್ಲ, ಬರಗಾಲ, ಕೃಷಿ ಸಚಿವರಿಲ್ಲ, ಯಾರ ಹತ್ರ ಹೇಳ್ಕೋಬೇಕು ಜನ ಕಷ್ಟಗಳನ್ನು? ಒಂದು ಕಡೆ ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿ ಹೋಗಿ ಕೂತ್ಕೊಂಡವ್ರೆ. 3-4 ಸಲ ಡೆಲ್ಲಿಗೆ ಹೋಗಿ ಬಂದವ್ರೆ CM. ರಾಹುಲ್ ಗಾಂಧಿ ಅವ್ರು ಮಾತ್ರ ಆಟ ಆಡಿಸ್ತವ್ರೆ. ನಿಜಕ್ಕೂ ಇದು ಆಟ ಆಡಿಸ್ತಾ ಇರ್ತಕ್ಕಂಥದ್ದು. ಇನ್ನೆಷ್ಟು ದಿನ ಅಂತ ಎದುರು ನೋಡೋದು ಅಂತ ಸಚಿವಾಕಾಂಕ್ಷಿಗಳು ಇನ್ನೇನು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ದಿನಗಳನ್ನು ಎಣಿಸ್ತಾ ಇದ್ದಾರೆ. ಈತನ ಮಧ್ಯೆ ಈಗ ಇವತ್ತಿಲ್ವಂತೆ ಮತ್ತೆ ನಾಳೆಗೆ ಸಭೆ ಮುಂದೂಡಿಕೆಯಾಗಿದೆ. CWRC ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮುಂದೆ ಏನ್ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ. CWRC ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತ ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ನಾನು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಜೊತೆಗೆ ಮಾತನಾಡ್ತೀವಿ. ಆಗಸ್ಟ್ 3ಕ್ಕೆ ತಮಿಳುನಾಡು CM ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಒಬ್ಬ ಅತಿಥಿ ಬಂದಾಗ ಗೌರವದಿಂದ ಸ್ವೀಕಾರ ಮಾಡೋದು ನಮ್ಮ ಕರ್ತವ್ಯ. ಆಯಿತು ಬನ್ನಿ ಅಂತ ನಾನು ಹೇಳಿದ್ದೀನಿ ಅಂತ CM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಂತ ಫ್ರೆಂಡ್ ಬಂದರು ಅಂತ ಹೇಳಿ ಕುಶಲೋಪರಿಯನ್ನ ವಿಚಾರಿಸಿ ಕಳುಹಿಸಿ ಕೊಡುವಂಥದ್ದಲ್ಲ. ರಾಜ್ಯದ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ, ಬರದ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಮುಖ್ಯಮಂತ್ರಿಗಳ ಜೊತೆಗೆ ಯಾವ ರೀತಿಯಾಗಿ ವಾಸ್ತವ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಒಂದು ವಿಚಾರದಲ್ಲಿ ನಾವು ಮೆಚ್ಚಬೇಕು ವೀಕ್ಷಕರು. ಯಾಕೆಂದರೆ ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡು ಫಸ್ಟ್ ಸ್ಟೆಪ್ ಅವರೇ ಇಟ್ಟರು. ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಮೀಟಿಂಗಿಗೆ ಕರೆಯೋದರ ಮೂಲಕ ಪ್ರದೇಶ ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಕೂಡ ಹೇಳಿದ್ದೇನೆ. ನೋಡೋಣ ಅವರ ತೀರ್ಮಾನಕ್ಕೆ. ಅವ್ರಿಗೂ ಫ್ಯಾಕ್ಚುಯಲ್ ಅನುಭವ ಆದದಷ್ಟು ಒಳ್ಳೆಯದು. ಆ ದೃಷ್ಟಿಯಿಂದ ಇದೊಂದು ಮಹತ್ವದಂತ ನಿರ್ಣಯ, ಸೌಹಾರ್ದ ನಿರ್ಣಯ. ಅಭಿಪ್ರಾಯಗಳು, ವಿಚಾರ ಏನಿದೆ ಅಂತ ನನಗೆ ಅರ್ಥ ಆಗಿಲ್ಲ. ಅವರ ಅದು ಬರ್ತೀನಿ ಅಂದಾಗ ನಾವು ಒಬ್ಬ ಅತಿಥಿನ ಗೌರವದಿಂದ ಸ್ವೀಕಾರ ಮಾಡಬೇಕಾದ್ರು ನಮ್ಮ ಕರ್ತವ್ಯ. ಆಯ್ತು ಬನ್ನಿ ಅಂತ ಹೇಳಿದ್ದೇನೆ. ಅದಕ್ಕೆ ಸಿದ್ಧತೆ ಕೂಡ ನಾವು ಮಾಡ್ತೀವಿ. ಸೊ ನಮ್ಮ ಅಪೀಲ್ ಏನೇನೆ ಆರ್ಡರ್ ಆಗಿದೆ ಅದಕ್ಕೆ ಸಿದ್ಧತೆ ಆಗ್ತಾ ಇದೆ. ಇವತ್ತು ಅಡ್ವೊಕೇಟ್ ಜನರಲ್ ಮತ್ತು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸು ಮತ್ತೆಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯದ ನೋಡಿ, ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಲ್ಲಿದ್ದಾರೆ. ಇದ್ರ ಬಗ್ಗೆ ಬ್ರೀಫ್ ಮಾಡ್ತಾ ಇದ್ರು. CWRC ಕೊಟ್ಟಿರ್ತಕ್ಕಂಥ ಆದೇಶವನ್ನು ನಾವು ಪಾಲನೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಆಮೇಲೆ ನಾವು ಇದ್ರ ಬಗ್ಗೆ ಅಪೀಲ್ ಹೋಗ್ತೀವಿ. ಆಮೇಲೆ 3ನೇ ತಾರೀಕು ತಮಿಳುನಾಡಿನ CM ಬರ್ತಾ ಇದ್ದಾರೆ ಅಂತ. ಸೊ ಈ ಸಭೆ ಇದೆಯಲ್ಲ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಸೊ ಈ ಸಭೆಗೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಮತ್ತು ಸಾಧ್ಯ ಆಗಲಿಲ್ಲ ಅಂದರೆ ಎರಡೂ ರಾಜ್ಯಗಳು ಒಂದು ಸೂತ್ರವನ್ನಾದರೂ ನಿರ್ಮಾಣ ಮಾಡ್ಕೊಳ್ಬೇಕು.
ಈಗ ನೀವು CWRC ಅಥವಾ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅವರು ನಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಆದೇಶವನ್ನು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಎರಡೂ ರಾಜ್ಯಗಳು ಕೂತ್ಕೊಂಡು ಒಂದು ಸಂಕಷ್ಟದ ಸೂತ್ರವನ್ನು ರೆಡಿ ಮಾಡ್ಕೊಂಡ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬಗೆಹರಿಸ್ಬೋದು ಅಂತ ಅನ್ನಿಸ್ತಾ ಇದೆ.